ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸಮಯದ ವೇಗ ಪವರ್ನ ಲೆಕ್ಕಾಚಾರದಂತೆ ನಡೆಯುತ್ತದೆ. ಕಾಲಚಕ್ರ ಅದರ ಪವರ್ ಮೇಲೆ ಅವಲಂಬಿಸಿರುತ್ತದೆ. ಕಾಲಚಕ್ರಗಳು ಉರುಳುತ್ತಿದ್ದಾಗ ಮೃತ್ಯುಲೋಕದಲ್ಲಿ ಆತ್ಮರಿಗೆ ಅಪಾರ ದುಃಖ ನೋವು ಸಹಿಸಬೇಕಾಗುತ್ತದೆ. ಈ ರೀತಿಯ ವಿನಾಶ ಮೃತ್ಯು ಬೇರೆ ಯಾವ ಮಲ್ಟಿವರ್ಸ್ಗಳಲ್ಲಿಯೂ ಇಲ್ಲ. 100 ಕಲಾದ ಅನಂತಾನಂತ ಮಲ್ಟಿವರ್ಸ್ಗಳಿವೆ ಈ ಸೃಷ್ಟಿಯಲ್ಲಿ. ಅವುಗಳಲ್ಲಿ ಅನಂತಾನಂತ ಯೂನಿವರ್ಸ್ಗಳಿವೆ. ಇನ್ನು ಯೂನಿವರ್ಸ್ಗಳಲ್ಲಿ ಅನಂತಾನಂತ ಗ್ಯಾಲಕ್ಸಿಗಳಿವೆ. ಆ ಗ್ಯಾಲಕ್ಸಿಗಳಲ್ಲಿ ಅನಂತಾನಂತ ಅಸಂಖ್ಯ ಸೋಲಾರ್ ಸಿಸ್ಟಮ್ಗಳು ಸುತ್ತುತ್ತಿವೆ. ಆದರೆ ಅಲ್ಲಿ ಎಲ್ಲಿಯೂ ಸಹ ಮೃತ್ಯುಲೋಕ ಸೃಷ್ಟಿಯಾಗಿಲ್ಲ. ಅಲ್ಲಿ ಪರಮ ಪ್ರಕಾಶ ಪರಮ ಲೈಟ್ನ ಜಗತ್ತಿದೆ. ಕೇವಲ ನಮ್ಮ 100 ಕಲಾದ ಮಲ್ಟಿವರ್ಸ್ ಮಾತ್ರ ಮೃತ್ಯುಲೋಕವಾಗಿ ಪರಿವರ್ತನೆಯಾಗಿದೆ. ಪಂಚತತ್ವದ ಜಗತ್ತಾಗಿ ಇದು ಪರಿವರ್ತನೆಗೊಂಡಿದೆ. ಪಂಚತತ್ವ ಅಂದರೆ ಜಡ ಹಾಗೂ ಚೇತನ ಎಂದು ಶಾಸ್ತ್ರಗಳಲ್ಲಿಯೂ ಸಹ ಹೇಳಿದೆ. ಜಡ ಅಂದರೆ 5 ತತ್ವದ ಜಗತ್ತು, ಚೇತನ ಎಂದರೆ ಆತ್ಮ ಎಂದರ್ಥ. ಆತ್ಮನ ಮೇಲೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರದ ಆವರಣಗಳು ಆವರಿಸಿಕೊಂಡು ಆತ್ಮವು ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಲೇ ಬರುತ್ತಿದೆ. ಇನ್ನು ಮುಂದೆ ಇಂತಹ ಜಗತ್ತು ಎಲ್ಲಿಯೂ ಸಹ ಸೃಷ್ಟಿಯಾಗಲಾರದು. ಪ್ರತಿಯೊಂದು ಮೃತ್ಯುಲೋಕ ಅಮರಲೋಕವಾಗಿ ಪರಿವರ್ತನೆ ಆಗಲಿದೆ. ಏಕೆಂದರೆ ಆಲ್ಮೈಟಿ ಅಥಾರಿಟಿಯು ಇಂತಹ ಮೃತ್ಯುಲೋಕವನ್ನು, ಇಂತಹ ದುಃಖದಿಂದ ಕೂಡಿದ ಜಗತ್ತನ್ನು ಇನ್ನು ಮುಂದೆ ನಡೆಸಿಕೊಂಡು ಹೋಗಲಾರ. ಮೃತ್ಯುಲೋಕವನ್ನು ಸದಾಕಾಲಕ್ಕೂ ಪರ್ಮನೆಂಟಾಗಿ ಆನಂದವೇ ತುಂಬಿರುವ ಅಮರಲೋಕವನ್ನಾಗಿ ಪರಿವರ್ತನೆ ಮಾಡಲಿದ್ದಾನೆ ಆಲ್ಮೈಟಿ ಅಥಾರಿಟಿ. ಅಮರಲೋಕ ಎಂದರೆ ಪರಮಧಾಮ. ಪರಮಧಾಮದಲ್ಲಿ ಪರಮ ಶಾಂತಿ, ಪರಮ ಆನಂದ, ಪರಮ ಸುಖವೇ ಇರುತ್ತದೆ. ಇಂತಹ ಲೋಕ ಹೇಗೆ ಸೃಷ್ಟಿಯಾಗುವುದು? ಇದಕ್ಕೆ ಬಾಪೂಜಿಯವರು ಹೇಳುತ್ತಾರೆ, ಮುಂದೊಂದು ದಿನ ಎಲ್ಲರೂ ಜಾಗೃತಗೊಳ್ಳಲಿದ್ದಾರೆ. ಇದರಿಂದ ಮಲ್ಟಿವರ್ಸ್, ಯೂನಿವರ್ಸ್, ಗ್ಯಾಲಕ್ಸಿ ಎಲ್ಲೆಡೆ ಸೂಕ್ಷ್ಮ ಜಗತ್ತುಗಳಲ್ಲಿ ಜ್ಞಾನ ಹರಡಿಕೊಳ್ಳುವುದು. ಸ್ಥೂಲ ಜಗತ್ತಿನಲ್ಲಿ ಈಗ ಜ್ಞಾನ ಹರಡಿಕೊಂಡಿದೆ. ಸೂಕ್ಷ್ಮದಲ್ಲಿಯೂ ಸಹ ಹರಡಲಿದೆ. ಎಲ್ಲ ಆತ್ಮರು ಜಾಗೃತಗೊಳ್ಳಲಿದ್ದಾರೆ. ಸಂಪೂರ್ಣ ಮಲ್ಟಿವರ್ಸ್ ಪರಮ ಪ್ರಕಾಶದ ಮಲ್ಟಿವರ್ಸ್ ಆಗಿ ಬದಲಾಗಲಿದೆ. ಇದರ ಸಂಪೂರ್ಣ ಪ್ರಕ್ರಿಯೆ ತಿಳಿದುಕೊಳ್ಳಬೇಕೆಂದರೆ ಬಾಪೂಜಿಯವರ ವಿಡಿಯೋಗಳನ್ನು ನೋಡಬೇಕಾಗುತ್ತದೆ. ಬ್ರಹ್ಮಜ್ಞಾನ ತಿಳಿದುಕೊಳ್ಳಬೇಕಾಗುತ್ತದೆ. ಬ್ರಹ್ಮಜ್ಞಾನ ಎಂದರೆ ಬ್ರಹ್ಮಾಂಡದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನ. ಮಹಾಬ್ರಹ್ಮಾಂಡದ ಜ್ಞಾನ ಎಂದರೆ ಗ್ಯಾಲಕ್ಸಿಯ ಜ್ಞಾನ, ಮಹಾಬ್ರಹ್ಮನ ಜ್ಞಾನ. ಹಾಗೂ ಪರಮ ಮಹಾಬ್ರಹ್ಮಾಂಡದ ಜ್ಞಾನ ಎಂದರೆ ಯೂನಿವರ್ಸ್ನ ಜ್ಞಾನ, ಪರಮ ಮಹಾಬ್ರಹ್ಮನ ಜ್ಞಾನವಾಗಿದೆ. ಇಡೀ ಮಲ್ಟಿವರ್ಸ್ ಹಾಗೂ ಮಲ್ಟಿವರ್ಸ್ನಲ್ಲಿರುವ ಎಲ್ಲ ಬ್ರಹ್ಮಾಂಡಗಳ ಸರ್ಜನೆ ವಿಸರ್ಜನೆ ಕಾಲಕ್ಕೆ ನಡೆಯುತ್ತಲೇ ಇರುತ್ತದೆ. ಮುಂದೆ ಎಂದಿಗೂ ಸಹ ಪುನಃ ಈ ರೀತಿಯ ಸರ್ಜನೆ ವಿಸರ್ಜನೆ ಪ್ರಳಯಗಳು, ಯಾವುದೇ ರೀತಿಯ ದುಃಖ ನೋವುಗಳು ಆಗದಂತೆ ಸದಾ ಪರಮ ಸುಖ, ಪರಮ ಆನಂದಮಯ, ಪರಮ ಶಾಂತಿಯ ಜಗತ್ತು ನಿರ್ಮಾಣವಾಗಲು ಹೊಸ ಜಗತ್ತಿಗೆ ಒಂದು ಹೊಸ ಜ್ಞಾನ ಬೇಕಿದೆ. ಆ ಹೊಸ ಜ್ಞಾನವೇ ಬೇಹದ್ನ ಪರಮ ಜ್ಞಾನವಾಗಿದೆ. ಬೇಹದ್ನ ಜ್ಞಾನವನ್ನು ಬಾಪೂಜಿಯವರು ನಮಗೆ ನೀಡಿದ್ದಾರೆ. ಈ ಪರಮ ಜ್ಞಾನ ಯಾವ ಶಾಸ್ತ್ರಗಳಲ್ಲಿಯೂ ಸಹ ಬರೆದಿಟ್ಟಿಲ್ಲ. ಎಲ್ಲಿಯೂ ನಿಮಗೆ ಇದು ಸಿಗುವುದಿಲ್ಲ. ಸನಾತನ ಜ್ಞಾನ ಎಂದರೆ ಎಂದಿಗೂ ಅಳಿಸದ ಅವಿನಾಶಿ ಜ್ಞಾನ ಎಂದರ್ಥ. ಇಂತಹ ಜ್ಞಾನವು ಎಂದಿಗೂ ಅಳಿಸಲಾರದು. ಅಮರ ಲೋಕಗಳಲ್ಲಿ ಅಂದರೆ ಬೇರೆ ಮಲ್ಟಿವರ್ಸ್ಗಳಲ್ಲಿದೆ. ಬೇರೆ ಮಲ್ಟಿವರ್ಸ್ಗಳು ಹಾಗೂ ಅವುಗಳಲ್ಲಿರುವಂತಹ ಗ್ಯಾಲಕ್ಸಿ ಯೂನಿವರ್ಸ್ಗಳಲ್ಲಿಯೂ ಸಹ ಅವುಗಳು ಸೃಷ್ಟಿ ಆದಾಗಿನಿಂದ ವಿಸರ್ಜನೆ ಆಗಿಯೇ ಇಲ್ಲ. ನಮ್ಮ ಮಲ್ಟಿವರ್ಸ್ ಮಾತ್ರ ಸರ್ಜನೆ ವಿಸರ್ಜನೆಗೆ ಒಳಗಾಗುತ್ತಿದೆ. ಮುಂದೆ ಬರಲಿರುವ ಸಮಯದಲ್ಲಿ ಸಂಪೂರ್ಣ ಮಲ್ಟಿವರ್ಸ್ ಬದಲಾಗಲಿದೆ, ಪರಿವರ್ತನೆಯಾಗಲಿದೆ. ಈ ಪರಿವರ್ತನೆಗಾಗಿ ಬ್ರಹ್ಮಜ್ಞಾನವನ್ನು, ಬೇಹದ್ನ ಜ್ಞಾನವನ್ನು ಪಡೆದುಕೊಳ್ಳಿ. ಪರಂ ಶಾಂತಿ. क्या है अस्तित्व का अंतिम सत्य?
किसने खोला अनंत ज्ञान का द्वार। 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो